ಮಾಡಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಜೊತೆಗೆ ಪೊಲೀಸ್ ಅಧಿಕಾರಿಗಳ ವರ್ತನೆ ಏನಿದೆಯಲ್ಲ, ಸಿಟಿ ಅವರನ್ನು ನಡೆಸ್ಕೊಂಡಿರ್ತಕ್ಕಂಥದ್ದು ಹಲ್ಲೆನೂ ಮಾಡಿದ್ದಲ್ದಾನೆ, ಅವರು ಊಟ ಉಪಚಾರ ಏನೂ ಕೂಡ ಮಾಡ್ದಾನೆ ಇವತ್ತು ರಾತ್ರಿ 400-500 ಕಿಲೋಮೀಟರ್ ಸುತ್ತರಿಸಿ ಸುಸ್ತು ಮಾಡಿ ಅದೇ ಹೇಳಿದ್ರೆ ಒಬ್ಬ ಉಗ್ರಗಾಮಿ ನಡೆಸ್ಕೊಂಡಿದ್ದಾರೆ. ಇದಕ್ಕೆ ಕಾರಣ ರಾಜ್ಯ ಸರ್ಕಾರ ಒತ್ತಡ ಪೊಲೀಸ್ ಮೇಲೆ ಹಾಕಿದ್ದಾರೆ. ಅದು ಪರಿಣಾಮವಾಗಿ ಕಾನೂನನ್ನು ಗಾಳಿ ತೋರಿದ್ದಾರೆ. ಇದು ಅಕ್ಷಮ್ಯ ಅಪರಾಧ. ಇವಾಗ ಕೂಡ ರಾಜ್ಯ ಸರ್ಕಾರ ಕ್ಷಮೆ ಕೇಳಬೇಕಾಗ್ತದೆ. ನಾಯಕರಿದ್ರು ಕೂಡ ಅವರಿಗೆ ಬೆಂಬಲ ಅರೆಸ್ಟ್ ಮಾಡಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಜೊತೆಗೆ ಪೊಲೀಸ್ ಅಧಿಕಾರಿಗಳ ಸಿಟಿ ರವಿ ಅವರಿಗೆ ಹೈಕೋರ್ಟ್ ಬಿಗ್ ರಿಲೀಫ್ ಕೊಟ್ಟಿದೆ. ತಕ್ಷಣ ಬಿಡುಗಡೆಗೆ ಆದೇಶ. ದಾವಣಗೆರೆ ತಲುಪುವಷ್ಟೊತ್ತಿಗೆ ಆದೇಶದ ಪ್ರತಿ ಪೊಲೀಸರಿಗೆ ಸಿಗಬಹುದು, ಅಲ್ಲೇ ಬಿಡುಗಡೆ ಮಾಡ್ತಾರೆ ಅನ್ನುವ ಮಾಹಿತಿ. ಏನೇನಾಯಿತು ಅನ್ನೋದನ್ನು ನೀವು ನೋಡಿದ್ದೀರಿ. ನಡೆದಿದ್ದರ ಪೈಕಿ ಯಾವುದು ಕಾನೂನಾತ್ಮಕವಾಗಿತ್ತು, ಯಾವುದು ಸಂವಿಧಾನಾತ್ಮಕವಾಗಿತ್ತು, ಯಾವುದು ಕಾನೂನಿಗೆ ವಿರುದ್ಧ ನಡೆದಿದೆ, ಯಾವುದು ಸಂವಿಧಾನಕ್ಕೆ ವಿರುದ್ಧ ನಡೆದಿದೆ. ಈ ವಿಷಯದ ಬಗ್ಗೆ ಮಾತನಾಡೋದಕ್ಕೆ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರಾದ KV ಧನಂಜಯ್ ಅವರು ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಧನಂಜಯ್ ಸರ್, ನಮಸ್ಕಾರ. ನಮಸ್ತೆ ಸರ್. ನೋಡಿ, ನೀವು ಪಾಪ ವೆಕೇಶನ್ ನಲ್ಲಿ ಇದ್ದೀರಿ, ಆದ್ರೂ ನಾವು ಫೋನ್ ಮಾಡಿ ಇಲ್ಲ ನಾನು ಆಕ್ಚುಲಿ ವರ್ಕ್ ಮೇಲೆನೆ ಬಂದಿರೋದು. ಲೀಗಲ್ ವರ್ಕ್, ಅದಕ್ಕೋಸ್ಕರ ಲೀಗಲ್ ವರ್ಕಾ? ಓಕೆ. ನಾನು ಕೋರ್ಟ್ ವೆಕೇಶನ್ ತಾವು ಫ್ಯಾಮಿಲಿ ಜೊತೆ ಎಲ್ಲ ಹೊರಗಡೆ ಹೋಗಿ ಜಪಾನ್ ನಲ್ಲಿ ಇದ್ದೀರಿ ಅಂತ ಗೊತ್ತಾಯ್ತು. ಇಲ್ಲ, ವೆಕೇಶನ್ಗೆ ಅಂತ ಬರ್ಲಿಲ್ಲ, ವರ್ಕ್ಗೆ ಅಂತಾನೆ ಬಂದೆ. ಓಕೆ, ವರ್ಕ್ ಅಲ್ಲಿ ಇದ್ರು ಕೂಡ ಇಲ್ಲಿ ನಡೆದ ಬೆಳವಣಿಗೆ ಬಗ್ಗೆ ಒಂದು ಗಮನ ಇಟ್ಕೊಂಡಿದ್ದೀರಿ ಅಂತ ಅನ್ಕೊಳ್ತೀನಿ. ಏನೇನಾಯ್ತು ಅಂತ? ಹೌದು. ನಿನ್ನೆ ರಾತ್ರಿ ಬೇರೆ ಮಾಧ್ಯಮದವರು ರಾತ್ರಿ ಇಲ್ಲಿನ 1-1.5 ಗಂಟೆ ಟೈಮ್ ಫೋನ್ ಮಾಡಿದ್ರು. ಅವಾಗ ತಿಳ್ಕೊಂಡು ಮಾತನಾಡಿದ್ದೆ. ಓಕೆ ಸರ್, ಈಗ ಬೆನಿಫಿಟ್ ಆಫ್ ಡೌಟ್ ಅನ್ನ ಈ ಪ್ರಕರಣದಲ್ಲಿ ಕಂಪ್ಲೇನೆಂಟಿಗೆ ಕೊಡೋಣ. ಓಕೆ, ಅಂದ್ರೆ ಆ ಶಬ್ದ ಬಳಸಿದ್ದೆ ನಿಜ ಅನ್ಕಂಡೇ ಮಾತಾಡೋದಾದ್ರೆ, ಒಬ್ಬ ಹೆಣ್ಣು ಆ ರೀತಿಯ ಶಬ್ದ ಕೇಳಿಸ್ಕೊಂಡು ಹೆಂಗೆ ಸುಮ್ಮನೆ ಇರಬೇಕು? ಕಂಪ್ಲೇಂಟ್ ಕೊಡ್ತಾರೆ, ಆಕ್ಷನ್ ಆಗಬೇಕು ಅಂತ ಬಯಸ್ತಾರೆ, ಆಕ್ಷನ್ ಆಗಿದೆ. ಓಕೆ, ಸರಿನಾ ತಪ್ಪ? ಅಂದ್ರೆ ಕಂಪ್ಲೇಂಟ್ ಕೊಡೋ ವಿಚಾರವಾಗಿ ನಮ್ಮ ಒಂದು ವ್ಯವಸ್ಥೆ ಏನ್ ಹೇಳುತ್ತೆ ಅಂದ್ರೆ, ಕಂಪ್ಲೇಂಟ್ ಕೊಡುವಂತವ್ರು, ಯಾಕಂದ್ರೆ ಯಾವುದೇ ಒಂದು ಕ್ರೈಮ್ ಅಪರಾಧವನ್ನ ಬೇಗನೆ ಪೊಲೀಸ್ ಗಮನಕ್ಕೆ ತರಬೇಕಾಗಿರೋ ಅನಿವಾರ್ಯತೆ ಇರೋದ್ರಿಂದ ನಮ್ ಕಾನೂನು ಏನ್ ಹೇಳುತ್ತೆ, ಕಂಪ್ಲೇಂಟ್ ಕೊಡುವಂತವ್ರು ಯಾರಾದ್ರೂ ಸರಿನೇ ದಯವಿಟ್ಟು ಮುನ್ನೆಚ್ಚರಿಕೆಯಿಂದ ಆದಷ್ಟು ಬೇಗನೆ ಕಂಪ್ಲೇಂಟ್ ಅನ್ನ ಕೊಡ್ಬೇಕಾಗತ್ತೆ. ಬಟ್ ಆದ್ರೆ ಪೊಲೀಸ್ ಇಲಾಖೆಯವರು ಸ್ವಲ್ಪ ನಮ್ಮ ಸಾಂವಿಧಾನಿಕ ಕಾನೂನನ್ನು ಕೂಡ ಅರ್ಥ ಮಾಡ್ಕೊಂಡಿರ್ಬೇಕು. ನಮ್ಮ ಸಂವಿಧಾನದ ಮೂಲಭೂತ ತತ್ವ ಇದು. ಅದೇನಂದ್ರೆ, ನಮ್ಮ ಪಾರ್ಲಿಮೆಂಟರಿ ಪ್ರಿವಿಲೇಜಸ್ ಇರ್ಬೋದು, ಅಥವಾ ನಮ್ಮ ಸಂವಿಧಾನದಲ್ಲಿ ಪಾರ್ಲಿಮೆಂಟರಿ ಪ್ರಿವಿಲೇಜಸ್ ಅನ್ನ ಕಲೆಕ್ಟಿವ್ ಆಗಿ ಹೇಳ್ತೀವಿ. ರಾಜ್ಯದ ವಿಧಾನಸಭೆ ಇರ್ಬೋದು, ವಿಧಾನ ಪರಿಷತ್ ಇರ್ಬೋದು, ಅಥವಾ ಲೋಕಸಭಾ ಅಥವಾ ರಾಜ್ಯಸಭಾ ಎಲ್ಲವನ್ನು ಸೇರಿಸಿ ಪಾರ್ಲಿಮೆಂಟರಿ ಪ್ರಿವಿಲೇಜ್ ಅಂತ ಹೇಳುವಂತದ್ದು. ಪಾರ್ಲಿಮೆಂಟರಿ ಪ್ರಿವಿಲೇಜ್ ಅನ್ವಯ ಯಾವುದೇ ಒಬ್ಬ ಸದಸ್ಯ ಆತ ಹೇಳಿಕೆ ವಿಚಾರವಾಗಿ ಆತನಿಗೆ ಅಬ್ಸಲ್ಯೂಟ್ ಇಮ್ಯುನಿಟಿ ಇದೆ ಕ್ರಿಮಿನಲ್ ಲಾ ವಿರುದ್ಧ. ಅಬ್ಸಲ್ಯೂಟ್ ಇಮ್ಯುನಿಟಿ ಇದು. ಸೊ ಕ್ರಿಮಿನಲ್ ಲಾ ಇನ್ವೊಕೇಶನ್ ಮಾಡದಿರೋ ಹಾಗೆ. ಹೌದು, ಇನ್ಸೈಡ್ ದಿ ಹೌಸ್ ಅಂಡ್ ಇನ್ಸೈಡ್ ದಿ ಹೌಸ್ ಮತ್ತೆ ಕಮಿಟಿ ಒಂದು ಡೆಲಿಬ್ರೇಷನ್ಸ್ ನಲ್ಲಿ ಎಲ್ಲ ವಿಚಾರವಾಗಿ ಮಾತು, ಫ್ರೀಡಮ್ ಆಫ್ ಸ್ಪೀಚ್ ಏನಿದೆ, ಇದು ಕಳೆದ 450 ವರ್ಷಗಳಿಂದ ಬಂದಿರುವಂತಹ ಒಂದು ಆಕ್ಚುಲಿ ಬೇಸಿಕ್ ಡಾಕ್ಟ್ರಿನ್, ಕಾನ್ಸ್ಟಿಟ್ಯೂಷನಲ್ ಡಾಕ್ಟ್ರಿನ್ ಇದು. ಇದನ್ನ ಪೊಲೀಸ್ ಇಲಾಖೆ ಸಾಧಾರಣವಾಗಿ ಅವ್ರಿಗೆ IPC ಅಥವಾ ಒಂದು BNS ಬಗ್ಗೆ ತಾತ್ಸಾರ ಇರುತ್ತೆ. ಸೊ ಇದನ್ನ ಅವರು ತಿಳ್ಕೊಂಡಿದ್ರೆ ಖಂಡಿತ ಅವ್ರು FIR ದಾಖಲು ಮಾಡ್ತಿರಲಿಲ್ಲ. ಕಂಪ್ಲೇಂಟ್ ನ ಸ್ವೀಕರಿಸಬೇಕಾಗತ್ತೆ, ನಿಜ. ಯಾಕಂದ್ರೆ ಕಂಪ್ಲೇಂಟ್ ಕೊಡ್ಬೇಕಾದಂತವ್ರು ಕೊಡ್ತಾರೆ, ಅದನ್ನ ಸ್ವೀಕರಿಸಿ ಅವ್ರಿಗೆ ಹೇಳಬೇಕಿತ್ತು ಅವರು, ಪೊಲೀಸ್ನವ್ರು ಇಲ್ಲ ಅಲ್ಲಿನ ಸ್ಟೇಷನ್ ಅವರು. ನೋಡಿ, ಇದರಲ್ಲಿ ಪಾರ್ಲಿಮೆಂಟರಿ ಪ್ರಿವಿಲೇಜ್ ಬರೋದ್ರಿಂದ ನಾವು ಯಾವುದೇ ತರನಾದ ಕ್ರಮ ಜರುಗಿಸಲಿಕ್ಕೆ ಸಾಧ್ಯವಾಗೋದಿಲ್ಲ. BNS ಖಂಡಿತ ಅನ್ವಯ ಆಗೋದಿಲ್ಲ ಈ ಪರಿಸ್ಥಿತಿಗೆ. ಅದಕ್ಕೋಸ್ಕರ ನೀವು ಡಿಸಿಪ್ಲಿನರಿ ಆಕ್ಷನ್ ಅನ್ನ ಕೋರಿ ದಯವಿಟ್ಟು ಸ್ಪೀಕರ್ ಅವ್ರ ಮುಂದೆ ಹೋಗಿ ಅಂತ ಹೇಳ್ಬೋದಿತ್ತು. ಅದನ್ನ ಮಾಡ್ಬೇಕಿತ್ತು. ಅವ್ರು ಒಂದ್ ವೇಳೆ ಸಂವಿಧಾನದ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ರೆ ಅದನ್ನೇ ಅವ್ರು ಮಾಡಿರ್ತಿದ್ರು. ಬಟ್ ಐ ಥಿಂಕ್ ಅವ್ರಿಗೆ ಸಂವಿಧಾನದ ಬಗ್ಗೆ ಅಷ್ಟೊಂದು ಅರಿವು ಇರೋದಿಲ್ಲ, ಅಥವಾ ಒಂದು ಉತ್ಸಾಹ ಕೂಡ ಇರೋದಿಲ್ಲ ಅದ್ರ ಬಗ್ಗೆ ತಿಳ್ಕೊಳ್ಳೋಕೆ. ಒಂದು ಕಡೆ ಸಂವಿಧಾನದ ಅರಿವು, ಇನ್ನೊಂದು ಕಡೆ ದೊಡ್ಡವರ ಫೋನ್ ಕಾಲ್ಗಳು, ಎರಡರ ಮಧ್ಯದಲ್ಲಿ ತೂಕ ಹಾಕ್ಬೇಕಾಗತ್ತೆ. ಪೊಲೀಸರ ಟ್ರಾನ್ಸ್ಫರ್ಗಳು ಇರೋದೇ ದೊಡ್ಡವರ ಫೋನ್ ಕಾಲ್ಗಳಲ್ಲಿ. ನಿಜ. ಬಟ್ ಇದು ಬಹಳ ಡ್ಯಾಮೇಜಿಂಗ್ ಆಗುತ್ತೆ. ಯಾಕಂದ್ರೆ ಎರಡು ವಿಚಾರಗಳಿದೆ ಇದರಲ್ಲಿ. ಒಂದು, ಸಾರ್ವಜನಿಕರಿಗೆ ಇದು ಒಂಥರ ಆಭಾಸ ಅಂತ ಅನ್ನಿಸ್ಬೋದು. ಈ ತರನಾದ ಶಬ್ದ ಪದ ಬಳಕೆ ಆದ್ಮೇಲೂ ಕೂಡ ಅವ್ರಿಗೆ ಯಾವುದೇ ಕಾನೂನಿನ ಕ್ರಮ ಜರುಗಿಸಲಿಕ್ಕೆ ಸಾಧ್ಯವಾಗೋದಿಲ್ವಾ ಅಂತ.
ಈ ತರನಾದ ಪರಿಸ್ಥಿತಿ ಬರದೇ ಹೋಗಿದ್ರೆ ಚೆನ್ನಾಗಿ, ಅಂದ್ರೆ ಐ ಮೀನ್ ಪೊಲೀಸ್ ಆಕ್ಷನ್ ಆಗದೆ ಹೋಗಿದ್ರೆ ಚೆನ್ನಾಗಿರ್ತಿತ್ತು. ಈಗ ಪೊಲೀಸ್ ಆಕ್ಷನ್ ಆಗಿದೆ. ಸಾರ್ವಜನಿಕರಿಗೆ ಸಹಜವಾಗಿ ಇದೊಂಥರ ಆಭಾಸ ಅನ್ಸುತ್ತೆ, ಇದು ಯಾವ ಸೀಮೆ ಕಾನ್ಸ್ಟಿಟ್ಯೂಷನಲ್ ಡಾಕ್ಟ್ರಿನ್ ಅಂತ. ಬಟ್ ಈ ಕಾನ್ಸ್ಟಿಟ್ಯೂಷನಲ್ ಡಾಕ್ಟ್ರಿನ್ ಉಪಯೋಗ ಏನಿದೆ ಅಂತ ನಾವು ಅರ್ಥ ಮಾಡ್ಕೋಬೇಕು ಅಂದ್ರೆ, ಕಳೆದ 450 ವರ್ಷಗಳ ಇತಿಹಾಸವನ್ನ ಸಮಗ್ರವಾಗಿ ನೋಡಿದಾಗ ಗೊತ್ತಾಗತ್ತೆ ಇದ್ರ ಮಹತ್ವ ಏನು ಅಂತ. ಒಂದು ವೇಳೆ ಈ ತರನಾದ ಸ್ವಾತಂತ್ರ್ಯ ನಮ್ಮ MLA MP ಗಳಿಗೆ ಇಲ್ಲದೆ ಹೋದ್ರೆ, ಅವರು ಬೇರೆ ಯಾರ್ದೋ ಇಂಡಸ್ಟ್ರಿಯಲಿಸ್ಟ್ ಮಿಸ್ಬಿಹೇವಿಯರ್ ಅಥವಾ ಇಂಡಸ್ಟ್ರಿಯಲಿಸ್ಟ್ ಕರಪ್ಷನ್ ಬಗ್ಗೆ ಮಾತನಾಡ್ಲಿಕ್ಕೆ ಶುರು ಮಾಡಿದಾಗ ಇಂಡಸ್ಟ್ರಿಯಲಿಸ್ಟ್ 1,000 ಕೋಟಿ ಡಿಫಮೇಷನ್ ಕೇಸ್ಗಳನ್ನ ಹಾಕ್ಬೋದು. ನಾಳೆ ಅವರು ಮಾತನಾಡೋದಕ್ಕೆ ಆಗೋದಿಲ್ಲ. ಸೊ ಈ ನಮ್ಮ 1600 ನಲ್ಲಿ ಇಂಗ್ಲೆಂಡ್ ನಲ್ಲಿ ಆದಂತ ಒಂದು ರಾಜ ಯಾರಿದ್ದಾರೆ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್, ಅವರು ರಾಜನ ವಿರುದ್ಧ ಮಾತನಾಡಿದ್ರು ಅಂತ ಸೇನೆಯನ್ನ ಕಳಿಸಿ ಅವರನ್ನ ಅರೆಸ್ಟ್ ಮಾಡಿ ಕೆಲವರ ಒಂದು ಕ್ಯಾಪಿಟಲ್ ಪನಿಷ್ಮೆಂಟ್ ಕೂಡ ಆದ ನಂತರ ಅಲ್ಲಿನ ಕೋರ್ಟ್ಗಳು ಇವಾಲ್ವ್ ಮಾಡಿರುವಂತ ಒಂದು ರೂಲ್ ಇದು. ಏನಂದ್ರೆ ಅಬ್ಸಲ್ಯೂಟ್ ಫ್ರೀಡಮ್ ಇರಬೇಕು ಯಾವಾಗ್ಲೂ ಪಾರ್ಲಿಮೆಂಟ್ ನಲ್ಲಿ ಮಾತನಾಡ್ಲಿಕ್ಕೆ ಅಂತ. ಸೊ ಈ ಅಬ್ಸಲ್ಯೂಟ್ ಫ್ರೀಡಮ್ ಅನ್ನ ಅವರು ಅಬ್ಯೂಸ್ ಮಾಡಿದ್ದಾರೆ ಅಂತ ಭಾವಿಸೋಣ. ಅಬ್ಯೂಸ್ ಮಾಡಿರೋದಕ್ಕೆ ಅವ್ರ ವಿರುದ್ಧ ಶಿಸ್ತು ಕ್ರಮವನ್ನ ಸ್ಪೀಕರ್ ಜರುಗಿಸ್ಲಿಕ್ಕೆ ಅವಕಾಶ ಇದೆ. ಸ್ಪೀಕರ್ ಅವರು ಬಹಳಷ್ಟು ದಿನಗಳ ಕಾಲ ಅವ್ರನ್ನ ಸಸ್ಪೆಂಡ್ ಕೂಡ ಮಾಡಬಹುದು, ಎಕ್ಸ್ಪಲ್ಷನ್ ಮಾಡ್ಲಿಕ್ಕೆ ಆಗೋದಿಲ್ಲ ನಮ್ಮ ಸಂವಿಧಾನದಡಿ. ಇಂಗ್ಲಿಷ್ ಸಂವಿಧಾನದಡಿ ಆಗ್ತಿತ್ತು, ಬಟ್ ಭಾರತದ ಸಂವಿಧಾನದಡಿ ಎಕ್ಸ್ಪಲ್ಷನ್ ಪವರ್ ಇರೋದಿಲ್ಲ. ಸೊ ಸಸ್ಪೆಂಡ್ ಮಾಡಬಹುದು ಸಾಕಷ್ಟು ದಿನಗಳ ಕಾಲ ಅವರನ್ನ. ಬಟ್ ಈ ರೀತಿ ಪ್ಯಾರಲಲ್ ಇರ್ತಕ್ಕಂಥ ಘಟನೆಗಳು ನಿಮ್ಗೆ ಯಾವ್ದಾದ್ರು ನೆನಪಿಗೆ ಬರ್ತಾ ಇದೆ? ಯಾಕಂದ್ರೆ ಈಗ 3 ಶಾಸಕರು ಪಾರ್ನ್ ವಿಜುವಲ್ಸನ್ನು ಸದನದಲ್ಲಿ ನೋಡಿದರು. ಇವು ಸಾರ್ವಜನಿಕವಾಗಿ ಈ ರೀತಿ ನೋಡಿದಾಗ ಅದಕ್ಕೆ ನಿಮಗೆ ಶಿಕ್ಷೆಯನ್ನು ವಿಧಿಸಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಆಗ ಸದನ ಸಮಿತಿ ರಚನೆ ಆಗಿತ್ತು. ಯಾರು ಇದನ್ನು ರಿಪೋರ್ಟ್ ಮಾಡಿದ್ರು ಆ ಪತ್ರಕರ್ತರನ್ನು ಕೂಡ ನನಗೆ ನೆನಪಿರುವ ಪ್ರಕಾರ ಪ್ರಿವಿಲೇಜ್ ಕಮಿಟಿಯ ಎದುರುಗಡೆ ಹಾಜರುಪಡಿಸಲಾಗಿತ್ತು. ಹಾಗಿರುವಾಗ ಇಲ್ಲಿ CT ರವಿ ಬಳಕೆ ಮಾಡಿರ್ತಕ್ಕಂಥ ಪದಕದ ಕಾರಣದಿಂದಾಗಿ ಪೊಲೀಸರು ನೇರವಾಗಿ ಹೋಗಿ ಅವರನ್ನು ಬಂಧಿಸ್ತಾರೆ ಅಂತಂದರೆ ಒತ್ತಡ ಇಲ್ಲದೆ ಬಂಧಿಸಲ್ಲ ಅನ್ನೋದು ಸ್ಪಷ್ಟತೆ. ಆದರೆ ನಿಮ್ಗೆ ಆ ರೀತಿಯ ಪ್ಯಾರಲಲ್ ಯಾವುದಾದ್ರೂ ಘಟನೆ ನೆನಪುಂಟಾ? ಶರ್ಮಾ ಅನ್ನುವಂತ ಒಂದು ಜರ್ನಲಿಸ್ಟ್ ವಿಚಾರವಾಗಿ 1950s ನಲ್ಲಿ ಅಲಹಾಬಾದ್ ಹೈಕೋರ್ಟ್ ಮತ್ತೆ ಅಲ್ಲಿಂದ ಸುಪ್ರೀಂ ಕೋರ್ಟ್ ನಲ್ಲಿ ನಡೆದಿರುವಂತದ್ದು. ಬಟ್ ಈ ತರನಾದ ಈವೆಂಟ್ ಅಲ್ಲ ಅದು. ಅದೇನಂದ್ರೆ ಕಂಟೆಂಪ್ಟ್, ಪರಸ್ಪರ ಕಂಟೆಂಪ್ಟ್ ಹಾಕೊಂಡಿದ್ರು. ಹೈಕೋರ್ಟ್ ಬಂದು ಕಂಟೆಂಪ್ಟ್ ಹಾಕೊಂಡಿತ್ತು ಲೆಗಿಸ್ಲೇಟಿವ್ ಅಸೆಂಬ್ಲಿ ವಿರುದ್ಧ. ಲೆಗಿಸ್ಲೇಟಿವ್ ಅಸೆಂಬ್ಲಿನವರು ಹೈಕೋರ್ಟ್ ಜಡ್ಜ್ಗಳ ವಿರುದ್ಧ ಕಂಟೆಂಪ್ಟ್ ಅನ್ನ ಹಾಕಿ ಹೈಕೋರ್ಟ್ ಜಡ್ಜ್ಗಳನ್ನ ಸಮನ್ ಮಾಡಿದ್ರು. ಸೊ ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಅನ್ನೋದಾದ್ರೆ, ಯಾವ್ದನ್ನ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಏನಿದೆ ಅದರ ಪ್ಯಾರಲಲ್ ವ್ಯವಸ್ಥೆ ಪಾರ್ಲಿಮೆಂಟರಿ ವ್ಯವಸ್ಥೆ ಈ ವಿಚಾರವಾಗಿ. ಸೊ ಅದನ್ನ ನಾವು ಮನಸ್ಸಲ್ಲಿ ಇಟ್ಕೋಬೇಕಾಗತ್ತೆ. ಸೊ ಆಲ್ ಸೆಡ್ ಅಂಡ್ ಡನ್, ಈ ರೀತಿ ಅಬ್ಯೂಸಿವ್ ಆಗಿದೆ ಅಂಡ್ ಸೊ ಪೊಲೀಸ್ನವರು ಕಾರ್ಯಾಚರಣೆ ನಡೆಸಿದಾರೆ ನಿಜ. ಬಟ್ ಪೊಲೀಸ್ನವರು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಕ್ಷಮೆ ಕೇಳಬೇಕಾಗತ್ತೆ. CT ರವಿ ಅವ್ರಿಗಲ್ಲ, ಪಾರ್ಲಿಮೆಂಟ್ಗೆ ಅಂದ್ರೆ ಸದನಕ್ಕೆ. ಐ ಥಿಂಕ್ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಸದನದವರು ಅವ್ರ ಅಥಾರಿಟಿಯನ್ನು ಅಂಡರ್ಮೈನ್ ಮಾಡಿದ್ದಾರೆ ಅಂತ ಅವ್ರು ಸಿಟ್ ಆಗ್ಬೇಕಿತ್ತು. ಯಾಕಂದ್ರೆ ನಾಳೆ ಟೇಬಲ್ಸ್ ವಿಲ್ ಬಿ ರಿವರ್ಸ್ಡ್. ಇನ್ 3 ವರ್ಷ 4 ವರ್ಷ ಆದ್ಮೇಲೆ ಇನ್ಯಾವುದೋ ಸರ್ಕಾರ ಬರುತ್ತೆ. ಸೊ ಅವರು ಕೂಡ ಇದನ್ನೇ ರೀತಿ ಮಾಡಬಹುದು, ಅರೆಸ್ಟ್ ಮಾಡಿಸ್ಬೋದು. ಯಾರು ಕೂಗಾಡ್ತಾರೆ ಕಿರ್ಚಾಡ್ತಾರೆ ಒಳಗೆ, ಅವ್ರನ್ನ ಈವ್ನಿಂಗ್ ಎಲ್ಲ ಆದ ನಂತರ ಈ ತರ ಹೇಳಿದ್ರು ಆ ತರ ಹೇಳಿದ್ರು ಅಂತ ಹೇಳಿ ಅವ್ರನ್ನು ಕೂಡ ಅರೆಸ್ಟ್ ಮಾಡಬಹುದು. ಸೊ ದಟ್ ಈಸ್ ವೈ ಲೆಗಿಸ್ಲೇಟಿವ್ ಅಸೆಂಬ್ಲಿ ಏನಿದೆ ಮತ್ತೆ ಕೌನ್ಸಿಲ್ ಏನಿದೆ ಕಲೆಕ್ಟಿವ್ಲಿ ಅವರು ಪೊಲೀಸ್ನವರಿಂದ ಅಪಾಲಜಿಯನ್ನ ಪಡ್ಕೊಳ್ಬೇಕಾಗತ್ತೆ. ಪೊಲೀಸ್ನವರು ಅಪಾಲಜೈಸ್ ಮಾಡ್ಬೇಕಾಗಿರೋದು ಆ ಇನ್ಸ್ಟಿಟ್ಯೂಷನ್ಗೆ ಮೊದಲನೇದಾಗಿ. ಬಟ್ ಅವರು ಇದನ್ನ ಫಿಯರ್ ಮಾಡ್ತಾರೆ ಅನ್ನೋದಾದ್ರೆ ಅವರು ಆಕ್ಚುಲಿ ಒಂದು ಲಾಂಗ್ ಟರ್ಮ್ ಥಿಂಕಿಂಗ್ ಇಲ್ಲ ಅಂತ ಅನ್ಸುತ್ತೆ. ಅವ್ರು ಏನಂದ್ರೆ ಇವತ್ತು ನಾಳೆ ಮಾತ್ರ ನೋಡ್ತಿದ್ದಾರೆ. ವಾಟ್ ಹ್ಯಾಪನ್ಸ್ ಇನ್ 6 months ಟೈಮ್, ರೋಲ್ಸ್ ಆರ್ ರಿವರ್ಸ್, ಟೇಬಲ್ಸ್ ಆರ್ ಟರ್ನ್. ಇವರು ಅಪೋಸಿಷನ್ಗೆ ಹೋಗ್ತಾರೆ, ಅಪೋಸಿಷನ್ ಇರೋರು ಒಂದ್ ವೇಳೆ ಅಧಿಕಾರಕ್ಕೆ ಬಂದ್ರೆ ಮತ್ತೆ ಅವರು ಈ ರೀತಿ ವೆಂಜನ್ಸ್ ತಗೋಬೇಕು ಅಂತ ಇದನ್ನ ಡಬಲ್ ಡೌನ್ ಮಾಡಿದ್ರೆ ಏನಾಗುತ್ತೆ? ವೇರ್ ವಿಲ್ ಆರ್ ಸಿಸ್ಟಮ್ ಗೋ? ಕಾನ್ಸ್ಟಿಟ್ಯೂಷನಲ್ ಸಿಸ್ಟಮ್ ಗೋ? ಸೊ ಈ ರೀತಿ ವ್ಯಕ್ತಿಗಳನ್ನ ಮುಂದಿಟ್ಕೊಂಡು ನೋಡುವಂತ ಒಂದು ಪ್ರಕರಣ ಅಲ್ಲ ಇದು. ನನಗಿರ್ತಕ್ಕಂಥ ಆತಂಕ ನನಗಿರ್ತಕ್ಕಂಥ ಆತಂಕ ಅಂದ್ರೆ, ಸರಿ ಇಲ್ಲಿ ಮಹಿಳೆಯ ಘನತೆ ಗೌರವ ಅದೊಂದು ವಿಷಯ ಇದೆ. ಆದರೆ ನಾಳೆ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷದ ಶಾಸಕರ ನಡುವೆ ಕೈ ಮಿಲಾಯಿಸ್ತಕ್ಕಂಥ ಅನೇಕ ಘಟನೆಗಳು ನಡೀತವೆ. ಅಟೆಂಪ್ಟ್ ಮರ್ಡರ್ ಕೇಸ್ ಕೊಡ್ಬೋದಪ್ಪ. ಆಗ ಹೋಗಿ ನೀವೇನೋ ಕೇಸ್ ಕೊಟ್ರಿ, ಇನ್ನೊಂದು ಯಾವುದೋ ಕೇಸ್ ಕೊಟ್ರಿ, ಆಡಳಿತ ಪಕ್ಷ ಇದ್ದವರು ವಿರೋಧ ಪಕ್ಷದ ಶಾಸಕರನ್ನು ಒಳಗೆ ಹಾಕ್ಲಿಕ್ಕೆ ಶುರು ಮಾಡಿದರೆ ಸದನ, ಅಲ್ಲಿನ ಪ್ರಿವಿಲೇಜ್ಗಳು, ಅಲ್ಲಿನ ಇಮ್ಯುನಿಟಿಗಳು, ಅಲ್ಲಿನ ಚರ್ಚೆಗಳು ಅವು ಯಾವ ಹಾದಿಗೆ ಹೋಗ್ಬೋದು? ವೆರಿ ಇಂಟ್ರೆಸ್ಟಿಂಗ್. ನಮ್ಮ PV ನರಸಿಂಹರಾವ್ ತೀರ್ಪು ಸುಮಾರು 10-15 ವರ್ಷಗಳ ಹಿಂದೆ ಬಂದಂತ ತೀರ್ಪಿನ ಸಮಯದಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದ್ದೇನೆಂದ್ರೆ, ಲಂಚ ಸ್ವೀಕರಿಸಿ ಲಂಚದ ಅನ್ವಯ ವೋಟ್ ಹಾಕಿದ್ರೆ ಪಾರ್ಲಿಮೆಂಟರಿ ಪ್ರಿವಿಲೇಜ್ ಇರೋದ್ರಿಂದ ಅದನ್ನ ಇಮ್ಯುನಿಟಿ ಇರುತ್ತೆ ಅಂತ ಹೇಳಿದ್ರು. ಐ ಥಿಂಕ್ ಶಿಬು ಸೊರೇನ್ ಕೇಸಲ್ಲಿ ಇರ್ಬೋದು ಅದು, JMM ಲಂಚ ಪ್ರಕರಣ.
ಹೌದು, ಪಿ ವಿ ನರಸಿಂಹರಾವ್ ವರ್ಸಸ್ ಸಿಬಿಐ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ 5 ಸದಸ್ಯರ ತೀರ್ಪು ಹೇಳಿದಂತದ್ದು. ಅದನ್ನ ಏನ್ ಮಾಡಿದೆ, ಮಾಡಿಫೈ ಮಾಡಿದೆ ಈ ವರ್ಷ ಸುಪ್ರೀಂ ಕೋರ್ಟ್. ಮಾಡಿಫೈ ಮಾಡಿ ಏನ್ ಹೇಳಿದ್ದಾರೆ ಅಂದ್ರೆ, ಸ್ಪೀಚ್ ಏನಿದೆ ಅದಕ್ಕೆ ಅಬ್ಸಲ್ಯೂಟ್ ಇಮ್ಯುನಿಟಿ ಇರುತ್ತೆ. ಅದನ್ನ ಹೊರತಾಗಿ ಒಂದು ವೇಳೆ ಮರ್ಡರ್ ನಡೆದ್ರೆ, ಅಟೆಂಪ್ಟ್ ಟು ಮರ್ಡರ್ ನಡೆದ್ರೆ, ಅವಾಗ ಆರ್ಡಿನರಿ ಕ್ರೈಮ್ ಅನ್ವಯ ಆಗತ್ತೆ ಅಂತ. ಸೊ ನಾವು ಈವರೆಗೆ ಮಾತನಾಡ್ತಿದ್ದಂಥದ್ದು ಸ್ಪೀಚ್ ವಿಚಾರವಾಗಿ. ಸೊ ಸ್ಪೀಚು ಅಥವಾ ಪದ ಬಳಕೆ ಏನಿದೆ ಅಲ್ಲಿ ಅಬ್ಸಲ್ಯೂಟ್ ಇಮ್ಯುನಿಟಿ ಇರುತ್ತೆ. ಅದನ್ನ ಹೊರತಾಗಿ ಮರ್ಡರ್ ನಡೆದ್ರೆ ಅಥವಾ ಅಟೆಂಪ್ಟ್ ಟು ಮರ್ಡರ್ ಆದ್ರೆ ಪ್ಯಾರಲಲ್ ವ್ಯವಸ್ಥೆ ಇಲ್ಲ. ಯಾಕಂದ್ರೆ ನಮ್ಮ ಒಂದು ಪಾರ್ಲಿಮೆಂಟರಿ ಪ್ರಿವಿಲೇಜಸ್ ಅಥವಾ ಸ್ಪೀಕರ್ ಅವರು ಮಾಡಿರುವಂತ ಕೋಡ್ ಅಂಡ್ ರೆಗ್ಯುಲೇಷನ್ಸ್ ಏನಿದೆ ಅಲ್ಲಿ ಒಂದು ವ್ಯವಸ್ಥೆ ಇಲ್ಲ ಟ್ರೈ ಮಾಡ್ಲಿಕ್ಕೆ ಯಾರನ್ನೇ ಆಗ್ಲಿ ಅಥವಾ ಪನಿಷ್ ಮಾಡ್ಲಿಕ್ಕೆ ಮರ್ಡರ್ ನಡೆದ್ರೆ ಅಥವಾ ಅಟೆಂಪ್ಟ್ ಟು ಮರ್ಡರ್ ನಡೆದ್ರೆ. ಆ ತರನಾದ ಗ್ರೀವಿಯಸ್ ಇಂಜುರಿ ಆದಾಗ ಅವಾಗ ಆರ್ಡಿನರಿ ಕ್ರೈಮ್ಸ್ ವಿಲ್ ಟೇಕ್ ಓವರ್. ಯಾಕೆ ಅಂದ್ರೆ ಇದಕ್ಕೆ ಕಾರಣ ಆಗಿರುವಂತದ್ದು ಏನಂದ್ರೆ, ನಾವು ನೋಡ್ತಿದ್ದಂಥದ್ದು ಬ್ರಿಟನ್ ವ್ಯವಸ್ಥೆಯನ್ನ. ಕಳೆದ 7-8 ವರ್ಷಗಳ ಹಿಂದೆ ಅಲ್ಲಿನ ಕೆಲವು ಸಂಸದರು ಬೇರೆ ಬೇರೆ ದೇಶಗಳಿಗೆ ಪ್ರಯಾಣ ಮಾಡ್ತಿದೀವಿ, ಉದಾಹರಣೆಗೆ ಭಾರತಕ್ಕೆ ಪ್ರಯಾಣ ಮಾಡ್ತಿದೀವಿ ಅಂತ ಹೇಳಿ ಅಲೋಯನ್ಸ್ ನ ಏನ್ ಮಾಡಿ ತಗೊಳ್ಳೋ ಸಮಯದಲ್ಲಿ ಫೋರ್ಸ್ಡ್ ಬಿಲ್ ಗಳನ್ನ ಕೊಟ್ಟಿದ್ರು. ಅವ್ರು ಭಾರತಕ್ಕೆ ಬಂದೇ ಇರಲಿಲ್ಲ. ಸೊ ಅದು ಬಹಳ ದೊಡ್ಡ ಗಲಾಟೆ ಆಯ್ತು ಬ್ರಿಟನ್ ನಲ್ಲಿ. ಇಲ್ಲ ನೋಡಿ, ಈ ಪಾರ್ಲಿಮೆಂಟರಿ ಪ್ರಿವಿಲೇಜ್ ಅನ್ನ ನಾವು ಸ್ವಲ್ಪ ಕೊಂಚ ಬದಲಾವಣೆ ಮಾಡ್ಬೇಕಾಗತ್ತೆ ಅನ್ನುವಂತ ಒಂದು ಒಂದು ಗಲಾಟೆ ಆಗೋದ್ರಿಂದ ಅಲ್ಲಿನ ಕೋರ್ಟ್ಗಳು ಹೇಳಿದ್ದೇನೆಂದ್ರೆ, ಆರ್ಡಿನರಿ ಕ್ರೈಮ್ಸ್ಗೆ ಇದು ಏನಾಗುತ್ತೆ, ಇಮ್ಯುನಿಟಿ ಇರೋದಿಲ್ಲ, ಬಟ್ ಸ್ಪೀಚ್ ಅಬ್ಸಲ್ಯೂಟ್ ಇಮ್ಯುನಿಟಿ ಇರುತ್ತೆ ಅಂತ ಹೇಳಿದ್ರು. ಅದನ್ನೇ ನಮ್ಮ ಸುಪ್ರೀಂ ಕೋರ್ಟ್ ಕೂಡ ಈ ವರ್ಷ ಅಳವಡಿಸ್ಕೊಂಡಿದೆ. ಅಬ್ಸಲ್ಯೂಟ್ ಇಮ್ಯುನಿಟಿ ಇರುತ್ತೆ. ಬಟ್ ಧನಂಜಯ ಅವರೇ, ನಾವು ಒಂದ್ಸಲ ಒಂದು ಕ್ಷಣ ಲಕ್ಷ್ಮೀ ಹೆಬ್ಬಾಳ್ಕರ್ ದೃಷ್ಟಿಯಿಂದ ಯೋಚನೆ ಮಾಡೋಣ. ಅಂದರೆ ನಾನು ಕಾನೂನಿನ ವ್ಯಾಖ್ಯೆಯ ದೃಷ್ಟಿಯಿಂದ ಹೇಳ್ತಿದ್ದೀನಿ. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಆ ಒಂದು ಪದವನ್ನು ಸಿ ಟಿ ರವಿ ಬಳಕೆ ಮಾಡಿದರು. ಸಭಾಪತಿಗಳು ರೂಲಿಂಗ್ ಏನೋ ಬೇರೆ ಇದನ್ನು ಕೊಟ್ಟರು, ಅವ್ರು ಹೋಗಿ ಕಂಪ್ಲೇಂಟ್ ಕೊಟ್ಟರು. ಬರೀ ಜುರಿಸ್ಡಿಕ್ಷನ್, ಈಗ ಸ್ಪೀಕರ್ಗೆ ಸಭಾಪತಿಗಳಿಗೆ ಒಂದು ಕ್ವಾಸಿ ಜುಡಿಷಿಯಲ್ ರೋಲ್ ಇದ್ದೇ ಇರುತ್ತೆ. ಬರೀ ಜುರಿಸ್ಡಿಕ್ಷನ್ ಪ್ರಾಬ್ಲಮ್ಮಿಂದ ಆ ರೀತಿಯ ಪದ ಬಳಕೆ ಓಕೆನಾ, ಸಾಧುನಾ, ಅಥವಾ ಆ ಬಳಕೆನೂ ಸಮ್ಮತ ಅಂತಕ್ಕಂಥ ತೀರ್ಮಾನಕ್ಕೆ ಬರಬಹುದಾ? ಇಲ್ಲ, ಬಳಕೆ ಸಮ್ಮತ ಅಂತ ಯಾರು ಕೂಡ ಹೇಳಲಿಕ್ಕೆ ಸಾಧ್ಯವಾಗೋದಿಲ್ಲ. ಈ ಕಾನೂನು, ಸಾಂವಿಧಾನಿಕ ಕಾನೂನಿಗೆ ಒಂದು ಹಿನ್ನೆಲೆ ಇದೆ. ಆ ಹಿನ್ನೆಲೆ ಏನಂದ್ರೆ, ಸ್ವಾತಂತ್ರ್ಯವಿದ್ರೆ ಮಾತ್ರ ಅವರು ಒಂದು ಸಾರ್ವಜನಿಕರನ್ನ ರಕ್ಷಣೆ ಮಾಡೋ ಕೆಲಸದಲ್ಲಿ ತೊಡಗಬಹುದು. ಆ ಸ್ವಾತಂತ್ರ್ಯ ಇದ್ರೆ ಮಾತ್ರ ಮುಕ್ತವಾಗಿ ಮಾತನಾಡಬಹುದು ಅಂತ. ಆ ಮುಕ್ತವಾಗಿ ಮಾತನಾಡುವ ಸ್ವಾತಂತ್ರ್ಯ ಬಂದಾಗ ಕೆಲವೊಮ್ಮೆ ಈ ರೀತಿ ಅದನ್ನ ಅಬ್ಯೂಸ್ ಮಾಡೋರು ಕೂಡ ಇರ್ತಾರೆ. ಅವರು ಆ ರೀತಿ ಸಮಾಧಾನ ಪಡ್ಕೊಳ್ಬೇಕಾಗತ್ತೆ ಅಂತ ನಾನು ಭಾವಿಸ್ತೀನಿ. ಯಾಕೆಂದ್ರೆ ಅವ್ರಿಗಾಗಿರುವಂತ ಅನ್ಯಾಯವನ್ನ ಖಂಡಿತ ಸರಿಪಡಿಸ್ಲಿಕ್ಕೆ ಇರುವಂತ, ಈಗ ಬೇರೆ ಪ್ರಕರಣ ಆಗಿದ್ರೆ ಖಂಡಿತ ಸೆಕ್ಷುವಲ್ ಹರಾಸ್ಮೆಂಟ್ ಆಗ್ತಿತ್ತು, 75 ಅನ್ವಯ ಆಗ್ತಿತ್ತು, 79 ಅನ್ವಯ ಆಗ್ತಿತ್ತು. ನೋಟಿಸ್ ಅನ್ನ ಕೊಟ್ಟು ಅವರು ಸರಿಯಾದ ಉತ್ತರ ಕೊಡದೆ ಹೋಗಿದ್ರೆ ಅಥವಾ ಗಲಾಟೆ ಆಗತ್ತೆ ಅನ್ನುವಂತ ಒಂದು ಪರಿಸ್ಥಿತಿ ಇದ್ದಿದ್ರೆ ಖಂಡಿತ ಅರೆಸ್ಟ್ ಮಾಡ್ಬೋದು ಬೇರೆ ಪ್ರಕರಣಗಳಲ್ಲಿ. ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ವಲ್ಪ ಸಮಾಧಾನ ಪಡ್ಕೊಳ್ಬೇಕಾಗತ್ತೆ. ಏನಂದ್ರೆ, ಈ ವ್ಯವಸ್ಥೆ ಅವ್ರಿಗಿಂತ ದೊಡ್ಡದಾಗಿರುವಂತ ಒಂದು ವ್ಯವಸ್ಥೆ ಏನಿದೆ ಅದು ಅವರ ಕೈನ ಕಟ್ ಆಗ್ತಿದೆ ಅಂತ ಅವ್ರ ಬೆಂಬಲಿಗರು ಕೂಡ ಆ ದೃಷ್ಟಿಯಲ್ಲಿ ನೋಡ್ಬೇಕಾಗತ್ತೆ. ಇದು ಒಂದು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಬಹಳ ಖಂಡನೀಯ ಕೆಲಸ ಅಂತ ಭಾವಿಸೋಣ. ಯಾಕೆ ಖಂಡನೀಯ ಹೇಳಿಕೆ ಅಂತ ಭಾವಿಸ್ಲೇಬೇಕಾಗತ್ತೆ ಎಲ್ಲ ಒಂದು ನಮ್ಮ ಸೊಸೈಟಿನಲ್ಲಿ. ಸೊ ಅವರು ಮತ್ತೆ ಅವರ ಬೆಂಬಲಿಗರು ಈ ರೀತಿ ನೋಡ್ಬೇಕಾಗತ್ತೆ. ಬಟ್ ಇನ್ಸ್ಟಿಟ್ಯೂಷನ್ ಏನ್ ಮಾಡ್ಬೇಕಾಗತ್ತೆ, ಇಬ್ರನ್ನು ಕೂಡ ಒಂದು ಕಡೆಗಣಿಸಿ, ಇನ್ಸ್ಟಿಟ್ಯೂಷನ್ಗೆ ಇವಾಗ ಅನ್ಯಾಯ ಆಗಿದೆ. ಒಂದು ಲೆಗಿಸ್ಲೇಟಿವ್ ಅಸೆಂಬ್ಲಿ ಏನಿದೆ, ಕೌನ್ಸಿಲ್ ಏನಿದೆ, ಅದಕ್ಕೆ ಅನ್ಯಾಯ ಆಗಿದೆ ಪೊಲೀಸ್ನವರ ಪ್ರವೇಶದಿಂದ. ಅದನ್ನ ಖಂಡಿತ ಅವರು ಕೂಡಲೇ ಸ್ಟೆಪ್ಸ್ ತಗೋಬೇಕಾಗತ್ತೆ. ಇದನ್ನ ಚಿಯರ್ ಮಾಡುವಂತದ್ದು ಕಾಂಗ್ರೆಸ್ನವ್ರು ಇರ್ಬೋದು ಅಥವಾ ಬೇರೆಯವ್ರು ಇರ್ಬೋದು, ತಪ್ಪು. ಐ ಥಿಂಕ್ ದಟ್ ಈಸ್ ಅ ವೇ ಟು ಲುಕ್ ಅಟ್ ಇಟ್. ಅಂಡ್ ಸಾಂವಿಧಾನಿಕ ಕೆಲವೊಂದ್ಸಲ ಏನಾಗುತ್ತೆ, ಕಪಾಡಿಯಾ ಅವರು ಈ RTE ಕಾನೂನು ವಿಚಾರವಾಗಿ RTE ನಲ್ಲಿ 25% ಬಡ ಮಕ್ಕಳನ್ನ ಖಾಸಗಿ ಶಾಲೆಗಳಲ್ಲಿ ರಿಸರ್ವೇಶನ್ ಕೊಡ್ಬೇಕಾಗತ್ತೆ ಅನ್ನುವಂತ ಕಾನೂನಿತ್ತು. ಆ ಕಾನೂನಿನ ಸಂವಿಧಾನ ಬದ್ಧತೆಯನ್ನ ನ್ಯಾಯಾಲಯದ ಮುಂದೆ ಕೇಳಿದ್ರು. ಅವಾಗ ಅವರು ಮೊದಲನೇ ಸ್ಟೇಟ್ಮೆಂಟ್ ಹೇಳ್ತಾರೆ, ಕಾನ್ಸ್ಟಿಟ್ಯೂಷನಲ್ ಇದ್ದ ಮಾತ್ರಕ್ಕೆ ಅದು ಡಿಸೈರಬಲ್ ಅಲ್ಲ ಅಂತ. ಸೊ ಅವರು ಅದನ್ನ ಫಸ್ಟ್ ಹೇಳ್ತಾರೆ. ಸೊ ಒಂದು ಯಾವುದು ಸಾಂವಿಧಾನಿಕವಾಗಿರುತ್ತೆ ಅದು ಒಂದು ಒಪ್ಪಿಗೆ ಇರ್ಲೇಬೇಕು ಅಂತ ಏನಿಲ್ಲ ಅಂತ ಶುರು ಮಾಡ್ತಾರೆ. ಸರ್, ಒಂದು ಸಣ್ಣ ಬ್ರೇಕಿಂಗ್ ಬರ್ತಾ ಇದೆ. ಸಣ್ಣದಲ್ಲ, ದೊಡ್ಡದೇ ಬ್ರೇಕಿಂಗ್ ಅದು. ದಾವಣಗೆರೆಯಲ್ಲಿ ಹೈಕೋರ್ಟ್ ಆದೇಶದ ಪ್ರತಿಯನ್ನ ಬಿಜೆಪಿ ನಾಯಕರುಗಳು ಪೊಲೀಸರಿಗೆ ಕೊಟ್ಟಿದ್ದಾರೆ. ಯಾವುದೇ ಕ್ಷಣದಲ್ಲಿ CT ರವಿ ಬಿಡುಗಡೆ ಆಗ್ತಾರೆ. ಇನ್ಸ್ಪೆಕ್ಟರ್ಸು DYSPಗಳ ಕರ್ಕೊಂಡು ಬರ್ತಾ ಇರೋದು. ಅವರು ತಮ್ಮ ಪಾಡಿಗೆ ತಾವು ನಿರ್ಧಾರ ತೆಗೆದುಕೊಳ್ಳೋದಕ್ಕಾಗದಿಲ್ಲ. ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನ ಕೇಳ್ತಾರೆ. ದಾವಣಗೆರೆಯಲ್ಲೇ CT ರವಿ ಬಿಡುಗಡೆಯಾಗ್ತಾರೆ. ದಾವಣಗೆರೆ IBಯಲ್ಲಿ ಪತ್ರಿಕಾಗೋಷ್ಠಿ ನಡೆಸ್ತಾರಂತೆ.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.